ಹಾಯ್ ಗಾಯ್ಸ್ ಹೌ ಆರ್ ಯು ಆಲ್ ಡೂಯಿಂಗ್. ಇವತ್ತು ಬಂದ್ಬಿಟ್ಟು ನಾವು ಫಾರ್ಮ್ ಹೌಸ್ಗೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಅಪ್ಪನ ಹತ್ರ ದಾರಿ ಉದ್ದ ಎಷ್ಟು ಟ್ರಾಮಟೈಸಿಂಗ್ ಅಂದ್ರೆ ನಿಮಗೆ ಗೊತ್ತೇ ಇಲ್ಲ. ಇವ್ರ ಅಪ್ಪ ಮಕ್ಕಳು ನನ್ನ ಒಂದು ದಿವಸ ನಾನು ಹೇಳ್ತೀನಿ, ಅದು ಲೈವ್ ಮಾಡ್ತೀನಿ. ಬಂದ್ಬಿಟ್ಟು ಫಾರ್ಮ್ ಹೌಸಿಗೆ ಬಂದ್ವಿ ಗೈಸ್ ಆ್ಯಂಡ್ ಇಟ್ಸ್ ಲೈಕ್ ಫುಲ್ ಮ್ಯಾಂಗೋಸ್ ಬಂದ್ಬಿಟ್ಟೈತೆ. ನಮ್ಮ ಗಾರ್ಡನಲ್ಲೂ ಮ್ಯಾಂಗೋಸ್, ಇಲ್ಲೂ ಮ್ಯಾಂಗೋಸ್, ಫುಲ್ ಕಣ್ಣು ಬಿಡೋಕ್ಕಾಗ್ತಾರೆ ಅಷ್ಟು ಬಿಸಿಲು. ಹೌದು, ಬೆಂಗಳೂರು ವೆದರ್ ಹೆಂಗಿದೆ, ನಿಮಗೆಲ್ಲ ಹೆಂಗೆ ಅನಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಗೈಸ್, ಬಿಕಾಸ್ ಐ ವೆರಿ ಮಚ್ ನೀಡ್ ಇಟ್. ಟಾಡಾ ನೋಡಿ ಗೈಸ್, ಫುಲ್ಲು ಮಾವಿನಕಾಯಿ. ಅದಕ್ಕೆ ಈ ಸತಿ ನಾನು ಒಂದು ಲಾರ್ಜ್ ಕ್ವಾಂಟಿಟಿಯಲ್ಲಿ ಪಿಕ್ಕಲ್ ಹಾಕೋಣ ಅಂದ್ಕೊಂಡಿದ್ದೀನಿ. ಆ ನಾಯಿನ ಕಟಾಕ ಕೇಳು. ಸೊ ಇದು ತೋತಾಪುರಿ ಹಣ್ಣ ಮತ್ತೆ ಬಾದಾಮ್ ಪಲ್ಲಿ ಕರೆಕ್ಟಾ? ಯಾವುದಂತ ಹೇಳಿ ಗೈಸ್ ಕಮೆಂಟ್ ಸೆಕ್ಷನಲ್ಲಿ. ನನಗೂ ಗೊತ್ತಿಲ್ಲ, ನಮ್ಮ ಅಮ್ಮಂಗೂ ಗೊತ್ತಿಲ್ಲ. ಇರು ಅದೇನಾಗಲ್ಲ, ಜೀಡ್ ಬರ್ತಾ ಇತ್ತಿದಮ್ಮ. ಅದೇನಾಗಲ್ಲ ಮಮ್ಮಿ, ನೆನ್ನೆ ಫುಲ್ ಕೈಯೆಲ್ಲ ಜೀಡಾಗಿತ್ತು ನಂದು. ಇಷ್ಟು ಅಣ್ಣ ಮಾವಿನಕಾಯಿ ಕಿತ್ತಿಲ್ಲ ಇನ್ನೂ ಒಂದೂ. ಥ್ಯಾಂಕ್ಸ್ ಅಂಕಲ್. ಹಿಡ್ಕೊ ಓಪನ್ ಮಾಡು. ಅದು ಹಣ್ಣಿಗೆ ಹಾಕಿದ್ರೆ ಹಣ್ಣು ಇಲ್ಲ ಅಂಕಲ್ ಬೇಡ, ನೋಡ್ತಾ ಇದ್ದೀವಿ ಅಷ್ಟೇ. ಅಲ್ಲಿ ಜಾಕ್ ಫ್ರೂಟ್ ಐತೆ. ಬಿಕಾಸ್ ನನಗೆ ಜಾಕ್ ಫ್ರೂಟ್ ಅಂದರೆ ಒಂಚೂರು ಒಂದು ಪರ್ಸೆಂಟು ನಂಗೆ ಇಷ್ಟ ಆಗಲ್ಲ. ದಟ್ ಸ್ಮೆಲ್, ದಟ್ ಸ್ಟ್ರಕ್ಚರ್, ಐ ಹೇಟ್ ಎವ್ರಿಥಿಂಗ್ ಇನ್ ಜಾಕ್ ಫ್ರೂಟ್. ಅಷ್ಟೇನಿಲ್ಲ ಅಣ್ಣ, ಅಲ್ಲೇ ಆಯಿತು. ಸ್ವೀಟ್ ಇಲ್ಲ ತಂದ್ರು, ಸ್ವೀಟ್ ಇಲ್ಲ. ಮೆಡಿಸಿನ್ ಹಾಕ್ಬಿಡಿ ಅಂಕಲ್. ಮೆಡಿಸಿನ್ ಹಾಕಲ್ಲ ನಾವು ಯಾವುದಕ್ಕೂ. ನೀವು ಹಾಕಲ್ಲಮ್ಮ, ಅದಕ್ಕೆ ಏನಾದರೂ ಬೇಕು ಅಂತಂದರೆ ಹಾಕಿ. ನುಗ್ಗೆಕಾಯಿ ಮರ ಅದು ಮುರುಂಗಾ ಲೀವ್ಸ್, ಇಟ್ಸ್ ಸೋ ಗುಡ್. ಇವಾಗ ಇಲ್ಲಿ ಹಾಕಿರೋದು ಯಾವ್ದು ಅಂಕಲ್? ಈ ಗಿಡ ಯಾವ್ದು ಅಂಕಲ್? ಇದು ಹಣ್ಣಾದ್ರೇನೆ ತಿನ್ನಕ್ಕಾಗೋದಾ? ಕಾಯಿ ಹುಳಿ ಜಾಸ್ತಿನಾ? ಮತ್ತೆ ಸ್ವೀಟ್ ಹೆಂಗೆ ಆಗ್ತೈತೆ ಹುಳಿ ಜಾಸ್ತಿ ಇದ್ದಾಗ? ಈ ಥರ ನನಗೆ ಚೆನ್ನಾಗಿ ಓಡಾಡಿಕೊಂಡು ಎಲ್ಲ ಫಾರ್ಮ್ ಲೈಫ್, ಹಳ್ಳಿ ಲೈಫ್ ತುಂಬ ಇಷ್ಟ. ಬಟ್ ವೆರಿ ಸರ್ಟನ್ ಪೀರಿಯಡ್ಗೆ ಮಾತ್ರ. ಇವಾಗ ಇಷ್ಟೊಂದು ಬಿಸಿಲೈತಾ, ಒಂದು 5 ನಿಮಿಷ ಓಡಾಡೋಕ್ಕೂ ಆಗಲ್ಲ ಗೈಸ್. ಬಟ್ ಎಲ್ಲ ಫಾರ್ಮರ್ಸ್ ಎಲ್ಲ ಎಷ್ಟು ಕಷ್ಟಪಟ್ಟು ಎಲ್ಲ ಫಾರ್ಮಿಂಗ್ ಎಲ್ಲ ಮಾಡ್ತಾರೆ. ದೇ ಆರ್ ಆಲ್ ಸೋ ಗ್ರೇಟ್. ನೋಡಿ ಗೈಸ್, ಜಾಕ್ ಫ್ರೂಟ್ ಎಷ್ಟೈತೆ ನೋಡಿ ಮಮ್ಮಿ ಜಾಕ್ ಫ್ರೂಟ್ ಇಲ್ಲೆಲ್ಲ. ಸಿ ಗೈಸ್, ಚೆನ್ನಾಯ್ತಲ್ಲ. ಇವಾಗ ಇದು ಹೋಗ್ಬಿಟ್ಟೈತಾ ಈ ಕಲರಿಂದನಾ? ಒಂದು ನೋಡಿ, ಅಷ್ಟು ದೊಡ್ಡದಾಗಿದ್ದನ್ನೆಲ್ಲ ತೆಗೆದ್ಬಿಟ್ಟು ಕೊಡಿ, ಮನೇಲಿ ಹಣ್ಣು ಮಾಡ್ತೀವಿ. ಅದು ಚಿಕ್ಕವಳಿದ್ದಾಗ ಮಾಡಿದ್ದೆ. ಇವಾಗ ಚಿಕನ್ ಕಬಾಬ್ ಚೆನ್ನಾಗಿರ್ತೈತೆ ಅಂತ ತಿಳಿತು. ಸಾಂಬಾರು ಚೆನ್ನಾಗಿರುತ್ತೆ ಸಾಂಬಾರು, ಬಿರಿಯಾನಿ ಎಲ್ಲ. ಅಂಕಲ್ ಇದು ಎಲ್ಲ ಒಂದೇ ಮಾವನಣ್ಣ? 5-6 ಗಿಡ. ಅದು ಚೆನ್ನಾಗಿರ್ತೈತಲ್ಲ ಟೇಸ್ಟು, ನಂಗೆ ಅದಿಷ್ಟ. ಅಂಕಲ್ ಯಾರು ಅಂಕಲ್ ಕೈ ಮೇಲೆ? ನಿಮ್ಮ ಹೆಂಡ್ತಿನಾ? ಏನಕ್ಕೆ ಅಂಕಲ್? ಸುಮ್ಮನೆ ಹಾಕೊಂಡಂಗೆ ನ್ಯೂ ಇಯರ್ಗೆ. ಓ ಮೈ ಗಾಡ್, ಅಂಕಲ್ ಲವ್ ನೋಡಿ ಗೈಸ್. ಅಂಕಲ್ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಅಂಕಲ್. ಸರಿ ಅಮ್ಮ. ಇದು ರೌಂಡ್ ಮಾವಿನ ಹಣ್ಣು ಗೈಸ್ ನೋಡಿ. ಫುಲ್ ಇದು ಒಂದಿರುತ್ತಲ್ಲ, ಇದನ್ನ ಹಾಗೆ ಕಿತ್ಬಿಟ್ಟು ಫುಲ್ ಹಣ್ಣು ಮಾಡಿಕೊಂಡು ಒಂದೊಂದೇ ತಿನ್ಬೋದು. ನಾನು ನಮ್ಮ ಅಜ್ಜಿ ಮನೇಲಿ ಇದ್ದಾಗ ಒಂದು ಟೇಬಲಲ್ಲಿ ಒಂದು ಚೆನ್ನಾಗಿರೋ ಒಂದು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಎಲ್ಲ ತಿನ್ಬಿಟ್ಟು ಅದೆಲ್ಲ ಹಾಕ್ತಾಯಿದ್ವಿ ಫುಲ್ಲು ಆ ಥರ. ಮತ್ತು ಇದೊಂದು ಸೊ ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ ದಟ್ ಎಂಡ್ ಪಾಯಿಂಟ್. ಅಲ್ಲಿ ತನಕ ಎಂಡು. ಬಟ್ ಇಲ್ಲಿ ತನಕ ಬಂದ್ಬಿಟ್ಟು ಮ್ಯಾಂಗೋಸ್ ಎಲ್ಲ ಇರೋದು. ಐ ಥಿಂಕ್ ಈ ಪಾರ್ಟ್ ಫುಲ್ಲು ಮ್ಯಾಂಗೋಸು, ಅದಾದಮೇಲೆ ಆ ಪಾರ್ಟ್ ಫುಲ್ಲು ಬರೀ ಚೆಪೆಕಾಯಿ ಆ ಕಡೆ. ಸೊ ಇದು ಲೆಮನ್ ಗೈಸ್. ಇಲ್ಲಿ ಒಂದು ಡಾಗ್ ಇದೆ, ಅದು ಬಂದ್ಬಿಟ್ಟು ಒಳ್ಳೆ ಡಾಗೆ, ಬಟ್ ಅದು ಸ್ವಲ್ಪ ಕಾಟ ಕೊಡುತ್ತೆ ಗೈಸ್. ಆ್ಯಂಡ್ ಐ ಹ್ಯಾವ್ ಅಬ್ಸರ್ವ್ಡ್ ಟೂ ಮೆನಿ ಪೀಪಲ್ ಕಮೆಂಟಿಂಗ್ ಟೆಲಿಂಗ್ ದಟ್ ನೀವು ನಾಯಿ ತೊಗೊಬರ್ತೀರಾ ಬಟ್ ಮನೆಯಲ್ಲಿ ಯಾವಾಗೂ ಲಾಕ್ ಮಾಡಿರ್ತೀರಾ. ನೀವು ಬಂದು ಮನೇಲಿ 100 ಡೇಸ್ ನೋಡ್ತೀರಾ? ನೀವು 365 ಡೇಸ್ ನಾವು ಲಾಕ್ ಮಾಡಿರ್ತೀವಿ, 24/7 ಲಾಕಲ್ಲೇ ಇರುತ್ತೆ ಅಂತ ನಿಮ್ಗೆ ಗೊತ್ತಾ? ನಾನು ವೀಡಿಯೋ ಮಾಡುವಾಗ ಅಥವಾ ನಾನು ಆಚೆ ಕಡೆ ಓಡಾಡುವಾಗ ನಾನು ಲಾಕ್ ಮಾಡಿರ್ತೀನಿ ಅದನ್ನು. ಬಿಕಾಸ್ ನನಗೆ ಐ ಆಮ್ ನಾಟ್ ಓಕೆ.
ಬಟ್ ನಮ್ಮನೇಲಿ ಓಕೆ ಆಗಿರೋದಕ್ಕೆ ತೊಗೊಂಬಂದಿರೋದಲ್ವಾ. ಸೊ ಅವರೆಲ್ಲರೂ ಆರಾಮಾಗಿ ಅದ್ರ ಜೊತೆ ಆಟ ಆಡ್ತಾರೆ, ಅದಕ್ಕೆ ಊಟ ಕೊಡ್ತಾರೆ, ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಬಿಟ್ಟೇ ಇರ್ತೀವಿ, ನೈಟೆಲ್ಲ ಬಿಟ್ಟೇ ಇರ್ತೀವಿ ನಾಯಿನ. ಕಾಂಟ್ ಜಡ್ಜ್ ಬೈ ಸೀಯಿಂಗ್ 1 or 2 minutes ವಿಡಿಯೋ. ಇಲ್ಲಿ ಬಂದ್ಬಿಟ್ಟು ಎಲ್ಲ ತೆಂಗಿನಕಾಯಿ ಇದೆಲ್ಲ ದೊಡ್ಡದಾಗ್ಬಿಡ್ಬೇಕು, ಹಾಗೆ ಕ್ವಿಕ್ ಟ್ರಾನ್ಸಿಷನ್. ಆ್ಯಂಡ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಬರಬೇಕು. ಬಟ್ ನಾವಿನ್ನೂ ಅದಕ್ಕೇನು ಮಾಡಿಲ್ಲ, ಬಿಕಾಸ್ ಇದೆಲ್ಲ ಸ್ವಲ್ಪ ದೊಡ್ಡದಾಗಲಿ ಆ್ಯಂಡ್ ಇದೆಲ್ಲ ಕವರ್ ಆಗಲಿ, ಅದಾದಮೇಲೆ ಅದೆಲ್ಲ ಮಾಡೋಣ ಅಂತ. ಅಲ್ಲಿ ಬಂದ್ಬಿಟ್ಟು ಇದು ಶೆಡ್ ಥರ ಮಾಡಿದ್ದೀವಿ. ಏನಕ್ಕೆ ಅಂತಂದರೆ ಅಲ್ಲಿ ಸ್ವಲ್ಪ ಕುರಿಗಳು, ಕೋಳಿಗಳು, ಅದಾದಮೇಲೆ ಹಸು ಅದೆಲ್ಲ ಸಾಕೋಣ ಅಂತ ಅಂದ್ಬಿಟ್ಟು. ಅಂದರೆ ಅಷ್ಟು ಮಾತ್ರ ಸಾಲಲ್ಲ, ಅದಕ್ಕೆ ಇನ್ನೊಂದು ಚೂರು ಆ ಕಡೆನೂ ಮಾಡ್ತಾರೆ ಅನಿಸುತ್ತೆ ನಮ್ಮಪ್ಪ. ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್, ಬಟ್ ಗೊತ್ತಿರೋ ಅಷ್ಟು ವ್ಲಾಗಲ್ಲಿ ನಾನು ಹೇಳ್ತೀನಿ. ಏನು ಇವಾಗ ಉಪ್ಪಿನಕಾಯಿ ಹಾಕಿ ತೆಗೆದುಕೊಂತೀಯ ಮಾವಿನಕಾಯಿನ? ಇವಾಗ ಉಪ್ಪಿನಕಾಯಿ ಹಾಕಬೇಕು ಅಂತ ಸ್ವಲ್ಪ ಲಾರ್ಜ್ ಕ್ವಾಂಟಿಟೀಸಲ್ಲಿ ಚೆನ್ನಾಗಿ ಸ್ವಲ್ಪ ಸಣ್ಣಲ್ಲೆಲ್ಲ ಡ್ರೈ ಮಾಡಿಬಿಟ್ಟು ಸ್ಪೆಷಲ್ ಮಸಾಲ ಹಾಕಿ ಉಪ್ಪಿನಕಾಯಿ ಮಾಡಬೇಕು ಅಂತ ಅಂದ್ಕೊಂಡೆ. ನೆನ್ನೆ ನಮ್ಮ ಫಾರ್ಮ್ದು ನೋಡಿ, ಐ ಮೀನ್ ನಮ್ಮ ಮನೆ ಗಾರ್ಡನ್ದು ನೋಡಿನೇ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಮಾಡೇಬೇಕು ಅಂತ ಅಂದ್ಕೊಬಿಟ್ಟೆ ಸ್ವಲ್ಪ ಮಾಡಿ. ಅವ್ನು 7th ಸ್ಟ್ಯಾಂಡರ್ಡು. ದೊಡ್ಡೋನ? ಮ್ಯಾಂಗೋ ಅಣ್ಣ ಇನ್ನ ಅಂಕಲ್, ಇದನ್ನ ಇವಾಗ ಹಣ್ಣು ಮಾಡಿದ್ರೆ ಒಳ್ಳೇದಾ ಇಲ್ಲ ಉಪ್ಪಿನಕಾಯಿ ಹಾಕಿದ್ರೆ ಒಳ್ಳೇದಾ? ಅಂಕಲ್ ಎರಡು ಮಿಕ್ಸ್ ಮಾಡ್ತಾ ಇದ್ದೀರಾ ನೀವು? ಆಮೇಲೆ ಹೋಗಿ ಸಪ್ರೇಟ್ ಮಾಡಿ. ಆಯ್ತು, ಆದ್ರೆ ನೋಡಿ ಈ ಸೈಜ್ ಬೇಡ, ಈ ಸೈಜ್ ಕೊಡಿ. ಮೀಡಿಯಂ ಮಿಸ್ ಮಾಡಿ ಅನ್ ಮಾಡೋದಾ ಗೊತ್ತಾಗ್ಬಿಡ್ತದೆ. ಚೆಕ್ ಮಾಡಲ್ಲ ಅಂದ್ರೆ ಒಳ್ಳೇದು ಬಂದ್ಬಿಟ್ಟು ದೊಡ್ಡದಾಗಿದ್ರೆ ತಾನೆ, ಅದಕ್ಕೆ ದೊಡ್ಡದೇ ಕೊಡಿ. ಫಸ್ಟ್ ಇದನ್ನ ಚೆಕ್ ಮಾಡೋಣ. ಫಸ್ಟ್ ಇದನ್ನ ಹಣ್ಣು ಒಂದು ಸ್ವಲ್ಪ ಮಾಡೋಣ, ಕಾಯಿ ಒಂದು ಸ್ವಲ್ಪ ಎತ್ಬಿಟ್ಟು ಕಟ್ ಮಾಡಿಬಿಟ್ಟು ಉಪ್ಪಿನಕಾಯಿ ಹಾಕೋಣ. ಉಪ್ಪಿನಕಾಯಿ ಯಾವ್ದು ಚೆನ್ನಾಗಿರುತ್ತೆ ಅಂಕಲ್? ಅದು ಗುಂಡ್ ಮಾವಿನಕಾಯಿ. ನಾವು ಉಪ್ಪಿನಕಾಯಿ ಮ್ಯಾಂಗೋಸ್ ಹಾಕಿಲ್ಲ ಸ್ಫೂರ್ತಿ ಇಲ್ಲಿ. ಯಾಕೆ ಹಾಕಿಲ್ಲ? ನಾವು ಹಂಗೆ ಅಮ್ಮ ನಮ್ಮ ಮನೇಲಿ ಇರೋದು, ನಮ್ಮ ಮನೇಲಿ ಇರೋದು ಅದೇ ಉಪ್ಪಿನಕಾಯಿ, ಮ್ಯಾಂಗೋಸ್ ಅಲ್ಲ. ಚೇಪೆಕಾಯಿ ಬೇಡಣ್ಣ, ಕೊಡೋಣ ಸಾಕು. ಆಮೇಲೆ ಜಾಸ್ತಿ ಕಾಯ್ದೆಲ್ಲ ತೆಗೆದ್ಬಿಟ್ಟು ಇದು ಮಾಡ್ತಾರೆ. ಇದು ಹೋಗ್ಬಿಟ್ಟೈತಂತ ಅರ್ಥನಾ? ನಾವು ಒಂದು ಮಾವಿನ ಹಣ್ಣು ತಿಂದಿಲ್ಲ ಗೈಸ್. ಇಟ್ಸ್ ಆಲ್ರೆಡಿ April 14th. ಇವತ್ತು ಒಂದೇ ಒಂದು ಮಾವಿನ ಹಣ್ಣು ತಿಂದಿಲ್ಲ. ಏನಕ್ಕೆ ಅಂದರೆ ನಮ್ಮಪ್ಪ ಒಂದು ಮಳೆ ಬೀಳಲಿ ಅದಾದಮೇಲೆ ತಿನ್ನಬೇಕು, ಇಲ್ಲ ಇವಾಗ ಮೆಡಿಸಿನ್ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಆಚೆಯಿಂದ ತೊಗೊಂಬರ್ಬಾರ್ದು, ತಿನ್ನಬಾರ್ದು ಅಂತ ಫುಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅದಕ್ಕೆ ಒಂದು ಮಾವಿನ ಹಣ್ಣು ನಾನು ತಿಂದಿಲ್ಲ. ಮಮ್ಮಿ ಸ್ವಲ್ಪ ನೋಡಿ ಮಾಡಿ ದೊಡ್ಡದನ್ನ ಕಿತ್ತಾಕ್ಸಿ. ಇದಿಷ್ಟೇನಾ? ಇನ್ನ ದೊಡ್ಡದಾಗಲ್ಲ. ಹಂಗಾದ್ರೆ ಸರಿ. ಚೆನ್ನಾಯ್ತಲ್ಲ? ದೊಡ್ಡದಾಗೋದು ಬೇರೆ. ಐ ಕ್ಯಾನ್ ಬೈಟ್ ದಿಸ್ ರೈಟ್ ನೌ. ಇವತ್ತು ನಾನು ನಮ್ಮಮ್ಮ ಮ್ಯಾಚಿಂಗ್. ಬಾ ಈ ಕಡೆ. ಬಿಸಿಲಲ್ಲ ನಂಗೆ ಆ್ಯಕ್ಚುಲಿ ಗೋವಾ ಇಷ್ಟ ಆಗಲ್ಲ, ಯಾಕಂದರೆ ತಿಂದ್ಮೇಲೆ ಒಂಥರ ಅನಿಸ್ತೈತೆ ವಿಯರ್ಡ್ ಆಗೋದಕ್ಕೆ. ಬಟ್ ಇಟ್ಸ್ ಗುಡ್, ವೆರಿ ಗುಡ್. ಎಷ್ಟೊಂದು ಫ್ರೂಟ್ಸ್ಗಿರೋ ಬೆನಿಫಿಟ್ಸ್ ಎಲ್ಲ ಒಂದು ಗೋವಾಲ್ ಸಿಗುತ್ತೆ ನಿಮಗೆ. ಅದಕ್ಕೆ ನಿಮ್ಗೆ ಇಷ್ಟ ಆಗಲ್ಲ. We have come to Empire to have our dinner snacks. Thank you. To motivate ourselves and do some gym, guys. So again, I am going to buy some workout essential things, accessories. So ಬನ್ನಿ ನೋಡೋಣ. ಅದು ನಮ್ಮ ಅಪ್ಪನ ಕರ್ಕೊಬಂದು ತೊಗೊತಾ ಇದ್ದೀನಲ್ಲ, ಅದು ಫ್ಲೆಕ್ಸು. ಲೇಸ್ ಇರೋದು ತೊಗೊಬಾರ್ದು, ಲೇಸ್ ಇರೋದು ಶೂಸ್ ಎಲ್ಲ ಯೂಸ್ ಮಾಡಬಾರ್ದು. ಬಿಕಾಸ್ ನಾನು ಲೇಸ್ ಕಟ್ಟಲ್ಲ, ನಾನು ಹೋಗಿಲ್ಲ. ಲೇಸ್ ಕಟ್ದಿರೋ ಓಡ್ತಾ ಇರ್ತೀನಂತೆ, ಬಿದ್ದೋಗ್ಬಿಡ್ತೀನಂತೆ. ಚಿಕ್ಕ ಮಗು ನಾನಿನ್ನ. ಸೊ ಯಾ, ಲೇಸ್ ಇಲ್ದಿರೋದು ಏನೋ ಕೊಡ್ಸೋರೆ. ನಾವೇನೋ ಶಾಪ್ ಮಾಡ್ತಿದ್ದೀವಿ ಗಾಯ್ಸ್ ನೋಡಿ ಗಾಯ್ಸ್. ಹೌ ಕ್ರಿಂಜ್ ಇಟ್ ವುಡ್ ಬಿ ಇಫ್ ಐ ವುಡ್ ವ್ಲಾಗ್ ಲೈಕ್ ದಿಸ್. ಕಲೆಕ್ಷನ್ಸ್ ಆ್ಯಕ್ಚುಲಿ ಚೆನ್ನಾಗಿದೆ. ನೋಡ್ತೀರಾ ಆಗ್ತಾಯ್ತಾ ಅದು? ಇದು ಬಾಕ್ಸಲ್ಲಿ ಕೊಟ್ಬಿಡು. ಗುಡ್. ನಮ್ಮ ಹೊಸಕೋಟೆ. ಯಾ, ವಿ ಸ್ಟೇ ನಾರ್ತ್ ಸೈಡ್ ಆಫ್ ಬೆಂಗಳೂರು. ಸೊ ಹೊಸಕೋಟೆ ಹತ್ರ ಎಷ್ಟೊಂದು ಔಟ್ಲೆಟ್ಸ್ ಆಗೈತೆ ಗೈಸ್, ಆ್ಯಂಡ್ ಇಟ್ಸ್ ಲೈಕ್ ಗುಡ್. ಬಾಸನಿ ನಮ್ಮ ಮಮ್ಮಿ ಯಶಿಕಾ ಸೋನು ಪಾಪು ಹೋಗ್ಬಿಟ್ಟು ನಮ್ಮಮ್ಮ ಬರ್ಡೇ ಶಾಪಿಂಗ್ ಮಾಡ್ತಾರೆ. ಸೊ ಚಲಿ ಡಬ್ಲ್ಯೂ ಎಲ್ಲ
ಅದೇನು ಸಣ್ಣ I wanted from this one. Actually, so many outlets. ಎಷ್ಟೊಂದು ಔಟ್ಲೆಟ್ಸ್ ಐತೆ ಬಟ್ ಅದೇನೋ ಗೊತ್ತಿಲ್ಲ ಇದ್ರ ಪಕ್ಕ ಇದ್ದಿದ್ದು ಆ್ಯಂಡ್ ನನ್ನ ಕಣ್ಣು ಹೋಗಿದ್ದಲ್ಲಿ ಸೊ ಯಾ ಹ್ಯಾಪಿ ಕಿಡ್ ಹ್ಯಾಪಿ ಡ್ಯಾನ್ಸ್ ನೋ ಮ್ಯಾಟರ್ ಹೌ ಮಚ್ ವಿ ಗ್ರೋ ಈ ತಂದೆ ಕೊಸೋದು ಇಸ್ ಸಮಥಿಂಗ್ ಎಲ್ಸ್ ಅಲ್ಲ ಹೌ ಮೆನಿ ಆಫ್ ಯು ವಿಲ್ ರಿಲೇಟ್ ಶಾಪಿಂಗ್ ಫಾರ್ ಹರ್ ಬರ್ಡೇ ಗೈಸ್ ಇದರಲ್ಲಿ ಇದೆಯಾ ಸೈಜು ಬರ್ಡೇ ಶಾಪಿಂಗ್ ಗಾಯ್ಸ್ ಬರ್ಡೇ ಮಂತ್ ಇಸ್ ಹಿಯರ್ ಬಂದು ಶಾಪಿಂಗ್ ಮಾಡ್ತಾರೆ ಓ ಮೈ ಗಾಡ್ ನಾವು ಅಷ್ಟು ರಿಚ್ ಏನಲ್ಲ ಮಮ್ಮಿ ನೀನು ಬೇಡ ಅಂದ್ರೂ ಬಂದು ಶಾಪಿಂಗ್ ಫಾರ್ ಬರ್ಡೇ ಹಾಂ ನೋಡಿ ವೈಟ್ ಚೆನ್ನಾಗೈತೆ ನನ್ನ ಸೈಜ್ ಇಲ್ಲ ಅಂತೆ ನನ್ನ ಆಸೆ ಆಗ್ತಾವೆ ಯಾಕಣ್ಣ ಸೈಜ್ ಇಕ್ಬೇಕು ತಾನೆ ಅಣ್ಣ ನೋಡಿ ಚೆನ್ನಾಗಿತ್ತಲ್ಲ ಬ್ಲ್ಯಾಕು I got my shoe and some tea. ಇದೈತಣ್ಣ ಸೈಜ್ ನೈಸ್ ವೆರಿ ನೈಸ್ ನನ್ನ ಶಾಪಿಂಗ್ ಅಲ್ಲಿ ಬಂದ್ಬಿಟ್ಟು ಕಡ್ಡಿ ಎಲ್ಲ ತಗೊಂಡ್ರೆ ಅವಾಗ ನಾನು ಖುಷಿ ಆಗ್ಬಿಟ್ವಿ ವಾವ್ ನೈಸ್ ಬಿ ಗ್ಲ್ಯಾಡ್ ನಾನು ತೊಗೊಂಡಿರೋದಕ್ಕೆ ನೀನಿಲ್ಲ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಏನಿಲ್ಲ ನಂಗಂತಾನೆ ನಾ ಡ್ಯಾಡಿ ಕರ್ಕೊಂಡ್ ಬಂದಿರೋದು ಫಾ ನಂಬುಡಿ ಗೈಸ್ ನಂಬುಡಿ ಪ್ಲೀಸ್ ನಂಬಿ ಪ್ಲೀಸ್ ನಮ್ಮಮ್ಮನ ನಂಬಿ ನಮ್ಮ ಮಮ್ಮಿನ ನಮ್ಮಮ್ಮ ಗಂಡನ ನಂಬಿ ಇನ್ನ ಬಿಡೋಣ Did you get? What all did you get? Shoe. And? Tell. 2 shoes. ಅದ್ರಲ್ಲಿ ಪಿಂಕ್ ಇದು No, 2 shoes. Ouch. So, no, what did you guys buy? You got 1 sport shoes. I got extra sport shoes, black color sneakers. why did you buy last 6 only and those shoes no ಬ್ಯಾಡ್ಮಿಂಟನ್ ಗೊತ್ತಾಯ್ತು ಹುಡ್ಸು ಹೇಳ್ಬೇಡ ಅದು ಓಣಿಗೆ ಮಾಟ ಕೊಡ್ಸಿದ್ದು ಇವಾಗ ಏನು ತಗೊಂಡಿತ್ತು ಏನು ಕೊಂಡ್ಕೊಂಡೆ ನೀನೇ ಅಲ್ವಾ ನೀನೇನಕ್ಕೆ ತಗೊಂಡೆ ನೋಡಿ ಕಣ್ಣ ಸಲಿಗೆ ನಮ್ಮಮ್ಮ ಇರೋ ನಮ್ಮಪ್ಪ ಡ್ಯಾಡಿ ಹೇಳೋದು ದುಪ್ಪಟ್ಟ ಹಾಕ್ದ್ರೇನೆ ಚೆನ್ನಾಗೋದು ಇಲ್ಲ ಅಂದ್ರೆ ಚೆನ್ನಾಗಿ ರೈಟ್ ಆಗಿ ಬರ್ಡೇ ಬರ್ಡೇ ಕರೆಕ್ಟ್ ಬರ್ತಡೇ ಚೆನ್ನಾಗಿ 3 hours of shopping looks like ಜಾಸ್ತಿ hours ಸ್ಪೆಂಡ್ ಮಾಡಿದ್ದು ನಮ್ಮ ಮಮ್ಮಿ ಯಶಿಕಾ ಗೈಸ್ ಅರ್ಧ ಸೋಚ್ ತಗೊಳೋ ಥರ ಆಡಿದ್ರು ಗೈಸ್ ಮಮ್ಮಿ ನಾನಲ್ಲ ಮಮ್ಮಿ ಚೆನ್ನಾಗೇ ಇಲ್ಲ ಅರ್ಧ ಮಮ್ಮಿ 2 hour ಮಾಡ್ದಲ್ಲ ಮಮ್ಮಿ ಅರ್ಧ ಅಂಗಡಿ ಅಲ್ಲ ಫುಲ್ ಅಂಗಡಿ ತಗೊಳೋ ರೇಂಜಿಗೆ ಮಾಡಿದ್ಯಾ ಬಿಟ್ಬಿಟ್ಟೆ ನಂಗೆ ಇಷ್ಟ ಆಗಿದ್ದು ಯಾವುದು ಸಿಕ್ಕಿಲ್ಲ ನಮ್ಮ ಮಮ್ಮಿಗೆ ಎಲ್ಲ ಸಪ್ಪೆ ಕಲರ್ ಇಷ್ಟ ಆಗಲ್ಲ ಸ್ವಲ್ಪ ಡಿಂಚ್ ಹಾಕಂಗೆ ಸ್ವಲ್ಪ ಕಲರ್ ಆಗಿರ್ಬೇಕು ಅದು ಬೇರೆ ಬರ್ಡೇ ಫಾಯ್ದಾ ಔಟ್ ಆದ್ರು ಎಲ್ಲರೂ ತಗೊಂಬಿಟ್ರು ಇವಾಗ ಅದೆಲ್ಲ ಬಿಲ್ ನನ್ನ ಮೇಲೆ ಮಮ್ಮಿ ಯರ್ ವೈಫ್ ರೆಸ್ಪಾನ್ಸಿಬಿಲಿಟೀಸ್ ನಿಂದೆ ಅಲ್ಲಿ ನೋಡಿ ಗೈಸ್ ಯಶಿಕಾ ನೋಡಿ ಗೈಸ್ ಯಶಿಕಾ ನೋಡಿ ಗೈಸ್ ಯಶಿಕಾ ಏನದು aesthetics ಇದು aesthetics ಯಶಿಕಾ from which angle you can find aesthetics only your case is aesthetics and many people are having the same case ಏನ್ ಮಮ್ಮಿ we all are your products you have to bear with us ನನ್ನ ಬಟ್ಟೆಗೆ ನೀವೆಲ್ಲ ತಗೊಂಡೋಗಿ ಎಷ್ಟು ಸರಿ ನಿಮ್ಮ ಬಟ್ಟೆಗೆ ನಾನು ಹಂಗೆ ಬಟ್ ಡಿಸ್ಟರ್ಬ್ ಮಾಡ್ತೀನಾ ನಿನ್ ಬರ್ತ್ಡೇ ನಮ್ನ ನೀನ್ ಕೊಟ್ಟಿರೋದಲ್ಲ ಅದಕ್ಕೆ ನಿನ್ ಬರ್ಡೇ ನಾವು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀರಿ ನಿಮ್ಮ ಬಟ್ಟೆಗೆಲ್ಲ ನನಗೆ ಕೊಡಿಸ್ಬೇಕು ನನ್ನ ಬಟ್ಟೆಗೆ ನೀವೆಲ್ಲ ತಗೊಂಡು ಬಟ್ ವೈ ಆಲ್ ದಿಸ್ frustration after spending 3 hours straight 3 hours ಚೆನ್ನಾಗಿರೋದು ಒಂದು ಬಟ್ಟೆ ಸಿಕ್ಕಿದ್ರು ನಾನು ಖುಷಿಯಾಗಿರ್ತಾ ಇದ್ದೆ ಒಂದು ಸಿಕ್ಕಿಲ್ಲ